ನಮಸ್ಕಾರ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಈ ದಿನದ ವಿಶೇಷತೆ ಹಾಗೂ ನೀವು ಕಳಿಸಿರುವ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸಿಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಮಂಗಳವಾರ, ಈ ದಿನದ ವಿಶೇಷತೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶ್ರಿತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನ ಸಂವತ್ಸರ ಉತ್ತರಾಯಣ, ಗ್ರೀಷ್ಮ ಋತು, ಅಧಿಕ ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ತೃತೀಯ ತಿಥಿ, ಮೃಗಶಿರ ನಕ್ಷತ್ರ. ಈ ದಿವಸ ಮಂಗಳವಾರವೂ ಆಗಿದೆ, ತೃತೀಯ ತಿಥಿ ಇದೆ, ಮೃಗಶಿರ ನಕ್ಷತ್ರ ಇರತಕ್ಕಂಥ ತುಂಬ ಚೆನ್ನಾಗಿದೆ ಗೌರಿ ಆರಾಧನೆಗೆ. ಮೃಗಶಿರ ನಕ್ಷತ್ರ, ಆ ನಕ್ಷತ್ರಕ್ಕೆ ದೇವತೆ ಯಾರು ಅಂದರೆ ಚಂದ್ರನಾಗಿದ್ದಾನೆ. ಈ ದಿವಸ ತೃತೀಯ ತಿಥಿ, ಮಂಗಳವಾರ. ಹೀಗಾಗಿ ಗೌರಿ ಪ್ರಾರ್ಥನೆಗೆ ತುಂಬ ಪ್ರಶಸ್ತ ಕಾಲವಾಗಿದೆ ಈ ದಿವಸ. ಯಾರು ಈ ದಿವಸ ಆ ಮಂಗಳ ಗೌರಿಯನ್ನು ಪ್ರಾರ್ಥನೆ ಮಾಡ್ತಾರೋ, ಎಷ್ಟೋ ಜನಕ್ಕೆ ನೋಡಿ ವಿವಾಹಾದಿ ಭಾಗ್ಯಗಳಿಗೆ ತೊಂದರೆ ಇದೆ ಅಲ್ವಾ, ಇನ್ನೂ ವಿವಾಹ ಆಗಿಲ್ಲ, ಇಷ್ಟು ವರ್ಷ ಆಯಿತು ಆಗಿಲ್ಲ ಅಂತಕ್ಕಂಥ ಆತಂಕ ಮಕ್ಕಳಿಗಿಂತ ತಾಯಂದರಿಗೆ ಜಾಸ್ತಿ ಇರುತ್ತೆ, ತಂದೆ ತಾಯಂದರಿಗೆ. ಅಂಥವರಿಗೆ ಈ ದಿವಸ ಆದರೆ ಇದನ್ನು ಮಕ್ಕಳೇ ಮಾಡಬೇಕು. ನಿಮ್ಮ ಮಗಳು ಅಥವಾ ಯಾರಿಗೆ ಅವಶ್ಯಕತೆ ಇದೆ, ವಧು ವರ ಇಬ್ಬರು, ಅವರು ಈ ದಿವಸ ನೋಡಿ ಆ ಲಲಿತಾ ಪರಮೇಶ್ವರಿ ಆರಾಧನೆ ಮಾಡಿದ್ರೆ ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ತುಂಬ ಸರಳವಾಗಿದೆ, ನಿಮಗೆ ಗೊತ್ತಿರತಕ್ಕಂಥದ್ದೇ. ನಮಗೆ ಎಷ್ಟೋ ಬಾರಿ ಹಿತ್ತಲ ಗಿಡ ಮದ್ದಲ್ಲ, ನಮ್ಮ ಮನೆಯಲ್ಲೇ ನಮ್ಮ ಹಿತ್ತಲಲ್ಲೇ ಒಂದು ದಿವ್ಯೌಷಧಿ ಇರುತ್ತೆ, ಅದರ ಬಗ್ಗೆ ಅಸಾಧ್ಯವಾದ ಅತಿಶಯವಾದ ನಮಗೆ ಅಸಡ್ಡೆ ಇರುತ್ತದೆ. ನಮ್ಮ ಬಂಧುಗಳಲ್ಲೇ, ನಮ್ಮ ಸ್ನೇಹಿತರ ವಲಯದಲ್ಲೇ ಪ್ರಚಂಡ ವಿದ್ವಾಂಸರು ಓದಲೇ ಇರ್ತಾರೆ, ಗುರುತಿಸೋದಿಲ್ಲ. ಎಷ್ಟೋ ಬಾರಿ ಚೆನ್ನಾಗಿ ಹಾಡ್ತಾ ಇರ್ತಾರೆ ಪಾಪ, ಬಂಧು ವಲಯದಲ್ಲೋ ಸ್ನೇಹಿತರಲ್ಲೋ. ಇನ್ಯಾರನ್ನೋ ಫಂಕ್ಷನ್ಗಳಿಗೆ ಇನ್ಯಾರನ್ನೋ ಅರೇಂಜ್ ಮಾಡಿ ಕರ್ಕೊಂಬರೋದಾಗುತ್ತೆ, ಅವ್ರಿಗೆ ಪರಿಶ್ರಮ ತೊಗೊಂಡು ಅವ್ರಿಗೆ ಕಾರ್ ಕಳಿಸಿ ಅವ್ರಿಗೆ ಇಲ್ದಲ್ಲ, ಇದೆಲ್ಲ ಹೀಗೆ ಯಾವಾಗಲೂ ಹಾಗೆ ಆಗುತ್ತೆ. ಗೊತ್ತಿರ್ತಕ್ಕಂಥದ್ರ ಕಡೆಗಣನೆ ಜಾಸ್ತಿ ನಮಗೆ. ಈ ಸರ್ವಮಂಗಲ ಮಾಂಗಲ್ಯ ಮಂತ್ರದಲ್ಲೂ ಹಾಗೆ ಇದೆ. ಎಂಥ ವಿಶಿಷ್ಟವಾದ ಮಂತ್ರ ಇದು ಅಂತಂದರೆ, ಅದರಲ್ಲೇ ಇದೆ ಸರ್ವಮಂಗಲ ಮಾಂಗಲ್ಯ, ಎಲ್ಲ ಮಂಗಳಗಳನ್ನು ಒಳಗೊಂಡಿರ್ತಕ್ಕಂಥವಳು ಆಕೆ ಆರಾಧನೆ ಮಾಡೋದ್ರಿಂದ ವಿವಾಹ ಆ ಭಾಗ್ಯ, ಕಂಕಣ ಸೌಭಾಗ್ಯ ಬರುತ್ತೆ. ಒಂದು ತುಪ್ಪದ ದೀಪ ಹಚ್ಚಿಕೊಂಡು ಒಂದು ಚಾಪೆ ಮೇಲೆ ಅಥವಾ ಒಂದು ಮಣೆ ಮೇಲೆ ಪೂರ್ವಾಭಿಮುಖಕ್ಕೆ ನೀವು ಪೂರ್ವವನ್ನು, ಸೂರ್ಯ ಉದಯ ಆಗೋ ಆ ಒಂದು ದಿಕ್ಕನ್ನು ನೋಡಿಕೊಂಡು ಆ ಮಣೆ ಮೇಲೆ ಅಥವಾ ಚಾಪೆ ಮೇಲೆ ಕಾಲು ನೆಲಕ್ಕೆ ಟಚ್ ಆಗಬಾರ್ದು, ಸ್ಪರ್ಶವಾಗಬಾರ್ದು ನೆಲಕ್ಕೆ. ಆ ರೀತಿಯಲ್ಲಿ ಕೂತು ನೋಡಿಪ್ಪ, ಒಂದು 48 ದಿನಗಳ ಕಾಲ, ಒಂದು ಮಂಡಲ ಕಾಲ ನೀವು ಈ ಮಂತ್ರವನ್ನು ಸಂಕಲ್ಪ ಸಹಿತವಾಗಿ ಮನಸ್ಸಿನಲ್ಲೇ ಹೇಳಿಕೊಳ್ಳಿ. ಸಂಕಲ್ಪ ಅಂದರೆ ಸಮ್ಯಕ್ ಕಲ್ಪಯತಿ, ಕಲ್ಪನೆ ಮಾಡಿಕೊಳ್ತಕ್ಕಂಥದ್ದು. ನನಗೆ ಈ ಒಂದು ಟಾರ್ಗೆಟ್ ಇದೆ, ಈ ಗುರಿ ನನ್ನದಾಗಿದೆ, ಇದನ್ನು ನನಗೆ ಅವಕಾಶ ಅನುಕೂಲ ಮಾಡಿಕೊಡು ಅಂತ ಪ್ರಾರ್ಥಿಸಿ ಲಲಿತಾದೇವಿಯನ್ನು ಅಕ್ಷತೆ, ಅರಿಶಿನ, ಕುಂಕುಮ, ಹೂವು ಸಮರ್ಪಣೆ ಮಾಡಿ ಈ ಮಂತ್ರ ಪ್ರಾರಂಭ ಮಾಡಿ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಈ ಮಂತ್ರ ಹೇಳ್ಕೊಳ್ಳಿ, 108 ಬಾರಿ ಶ್ರದ್ಧೆಯಿಂದ ಹೇಳಿ ನೋಡಿ, ಪ್ರಯತ್ನ ಮಾಡಿ. ತಾದಾತ್ಮ್ಯತೆ ಬೇಕು, ತೀವ್ರವಾದ ಧ್ಯಾನ ಆಗಿರಬೇಕು. ನಿಮ್ಮ ಪ್ರಾರ್ಥನೆ ತುಂಬ ಇಂಟೆನ್ಸಿವ್ ಆಗಿರಬೇಕು. ತಲುಪುತ್ತೆ ಭಗವತಿ, ಖಂಡಿತ ತಲುಪುತ್ತೆ. ಭಗವತಿ ಅನುಗ್ರಹ ಮಾಡ್ತಾಳೆ. ಆಕೆ ಮಾಡದೆ ಇನ್ಯಾರು ಮಾಡಬೇಕು? ಮನುಷ್ಯರನ್ನು ಕೇಳಿದ್ರೆ ಇಲ್ಲದನ್ನು ತಂದುಕೊಡೋಕೆ ಅವನಿಗೆ ಸಾಮರ್ಥ್ಯ ಇಲ್ಲ. ಭಗವತಿಯನ್ನು ಕೇಳಿದ್ರೆ ಆಕೆ ಇದ್ದದ್ದನ್ನು, ಇಲ್ಲದ್ದನ್ನು, ಯಾವುದು ಅನುಕೂಲವೋ ಅದನ್ನು ತಂದುಕೊಡೋ ಸಾಮರ್ಥ್ಯ ಇರೋದು ಏಕೈಕ ಶಕ್ತಿ ಆ ಲಲಿತಾ ಪರಮೇಶ್ವರಿಗೆ. ಹೀಗಾಗಿ ಈ ದಿವಸ ತಪ್ಪದೆ ಚಂದ್ರನಿಗೆ ದೇವತೆ ಯಾರು ಅಂದರೆ ಗೌರಿಯಾಗಿದ್ದಾಳಲ್ವ. ಹೀಗಾಗಿ ಮೃಗಶಿರ ನಕ್ಷತ್ರವೂ ಇದೆ, ತುಂಬ ಚೆನ್ನಾಗಿದೆ, ಪ್ರಶಸ್ತವಾಗಿದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.
ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಕಂಕಣ ಭಾಗ್ಯಕ್ಕೆ ಏನು ಮಾಡಬೇಕು ಅಂತ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಅನ್ವಯ್ ಕಳಸಾಯಿಂದ. ಇವರು ಹುಟ್ಟಿದ ದಿನಾಂಕ 10/4/2012, ಹುಟ್ಟಿದ ಸಮಯ 1:46 PM. ಇವರ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ತಿಳಿಸ್ಕೊಡಿ ಅಂತ. ಅನ್ವಯ್ ಅವರ ಪ್ರಶ್ನೆ ಅದು ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಈ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕರ್ಕಟಕ ಲಗ್ನವಾಗಿದೆ. ಲಗ್ನದಿಂದ ದ್ವಿತೀಯ ಸ್ಥಾನ ಹಾಗೂ ಪಂಚಮ ಸ್ಥಾನ ಇವೆರಡನ್ನು ಗಮನಿಸ್ಕೊಂಡ್ರೆ, ದ್ವಿತೀಯ ಸ್ಥಾನದಲ್ಲಿ ಕರ್ಮಾಧಿಪತಿ ಕುಜ ಇದ್ದಾನೆ, ಕರ್ಮಸ್ಥಾನದಲ್ಲಿ ಭಾಗ್ಯಾಧಿಪತಿ ಗುರು ನಿಂತು ದ್ವಿತೀಯವನ್ನು ವೀಕ್ಷಿಸ್ತಾನೆ. ತುಂಬ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಗುರು ದ್ವಿತೀಯವನ್ನು ನೋಡಿದ್ರೆ ಸ್ವಲ್ಪ ಕೋಪ ಇರುತ್ತೆ, ಆ ಕೋಪದ ಮೇಲೆ ಗುರುವಿನ ದೃಷ್ಟಿ ಇದೆ, ಹೀಗಾಗಿ ಅದು ಸಾತ್ವಿಕವಾದ ಕೋಪ ಆಗಿರುತ್ತೆ. ಹೀಗಾಗಿ ಆತಂಕ ಬೇಡ, ತುಂಬ ಚೆನ್ನಾಗಿದೆ. ರವಿನೂ ತುಂಬ ಚೆನ್ನಾಗಿದ್ದಾನೆ, ಶುಕ್ರ ಕೂಡ ತುಂಬ ಚೆನ್ನಾಗಿದ್ದಾನೆ. ಹೀಗೆ ಹಲವು ಗ್ರಹಗಳು, ಶನೈಶ್ಚರ ಅಂತೂ ತುಂಬ ಚೆನ್ನಾಗಿದ್ದಾನೆ, ಬಲಿಷ್ಠನಾಗಿದ್ದಾನೆ. ಅದು ಒಳ್ಳೆಯ ಶಶಯೋಗ. ಹೀಗಾಗಿ ಅಧಿಕಾರಿಗಳೇ ಆಗಿಬಿಡಬಹುದು, ರಾಜಕಾರಣಿ ಆಗಿಬಿಡಬಹುದು, ಆ ರೀತಿಯ ಒಂದು ಶುಭ ಫಲ ಇದೆ. ಒಂದು ಊರಿಗೆ, ಒಂದು ಗ್ರಾಮಕ್ಕೆ ಅಧಿಕಾರಿಯಾಗುವ ಸಾಧ್ಯತೆ ತುಂಬ ಚೆನ್ನಾಗಿದೆ. ಪ್ರಯತ್ನ ಪಟ್ಟರೆ ಒಳ್ಳೆ IAS ಆಫೀಸರ್ ಆಗಿಬಿಡಬಹುದು. ಪ್ರಯತ್ನ, ಗುರಿಯನ್ನು ನಾವು ಆ ಗುರಿಯಲ್ಲಿ ಸಾಗಬೇಕು, ಕದಲದೆ, ಚಿತ್ತ ಚಾಂಚಲ್ಯ ಮಾಡಿಕೊಳ್ಳದೆ ಒಂದು ಸ್ಥಿರವಾದ ಗುರಿ ಇಟ್ಕೊಂಡು IAS ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಅದರ ಕಡೆಗೆ ಓದಿಸೋ ಪ್ರಯತ್ನ ಮಾಡಿ. ಅವ್ರಿಗೂ ಅಂಥದ್ದು ವಾತಾವರಣ ಸೃಷ್ಟಿಸಿ. ಪರಿಸರ ಬಹಳ ಮುಖ್ಯ. ಅದನ್ನು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಚೆನ್ನಾಗಿದೆಯಪ್ಪ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ತಮ್ಮ ಮಗನ ಬಗ್ಗೆ ಕೇಳಿದ್ದಾರೆ. ಮಗನ ಹೆಸರು ಜ್ಯೋತೇಂದ್ರ, ಉಡುಪಿಯಿಂದ. ಇವರು ಹುಟ್ಟಿದ ದಿನಾಂಕ 25/8/2007, ಹುಟ್ಟಿದ ಸಮಯ 6:32 PM. ಇವರ ಪ್ರಶ್ನೆ ಭವಿಷ್ಯದ ಬಗ್ಗೆ ಮತ್ತು ಅವನು ಯಾರ ಜೊತೆಗೂ ಸುಲಭವಾಗಿ ಮಾತಾಡ್ತಾ ಇಲ್ಲ, ಏನಾದರೂ ಪರಿಹಾರ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜ್ಯೋತೇಂದ್ರ ಅವರ ಪ್ರಶ್ನೆ ಅಲ್ವಾ? ಅಂದರೆ ಅವ್ರ ಬಗ್ಗೆನೇ ಕೇಳಿದ್ದಾರೆ. ಮಾತಾಡ್ತಾ ಇಲ್ಲ, ವಿದ್ಯಾಭ್ಯಾಸದ ಬಗ್ಗೆನೂ ತಿಳಿಸ್ಕೊಡ್ಬೇಕಾಗಿದೆ. ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ಕುಂಭ ಲಗ್ನವಾಗಿದೆ. ಲಗ್ನದಿಂದ ಪಂಚಮಾಧಿಪತಿ ಬುಧ ಸಪ್ತಮದಲ್ಲಿ ಮಿತ್ರ ಕ್ಷೇತ್ರದಲ್ಲಿದ್ದಾನೆ. ಬುಧ ಮೌಢ್ಯನಾಗಿದ್ದಾನೆ. ಯಾರು ಬುದ್ಧಿಯ ಅಧಿಪತಿ, ಧೀ ಸ್ಥಾನದ ಅಧಿಪತಿಯೋ ಅವನು ಮೌಢ್ಯನಾಗಿದ್ದರೆ ಸ್ವಲ್ಪ ಹಾಗೆ ಯಾರ ಜೊತೆಗೂ ಬೆರೆಯೋದಿಲ್ಲ, ಸ್ನೇಹಿತರನ್ನ ಬಂಧುಗಳನ್ನ ಅಷ್ಟಾಗಿ ಹಚ್ಕೊಳ್ಳೋದಿಲ್ಲ, ಈ ರೀತಿಯ ಒಂದು ಸಾಧ್ಯತೆ ಇರುತ್ತೆ. ದ್ವಿತೀಯದ ಆದರೆ ದ್ವಿತೀಯ ಸ್ಥಾನಕ್ಕೆ, ಎರಡನೇ ಮನೆಗೆ ಗುರುವಿನ ದೃಷ್ಟಿ ಇದೆ. ಹೀಗಾಗಿ ಆತಂಕ ಬೇಡ. ಪ್ರಸ್ತುತ ಇವರಿಗೆ ನಡೀತಾ ಇರತಕ್ಕಂಥದ್ದು ಕುಜ ದಶೆಯಲ್ಲಿ ಈಗ ಕೇತುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಸೆಪ್ಟೆಂಬರ್ ನಂತರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುವ ಸಾಧ್ಯತೆ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಯೋಚನೆ ಮಾಡಬೇಡಿ, ಸರಿ ಹೋಗುತ್ತೆ. ಯಾವುದಾದ್ರೂ ನರಸಿಂಹ ಸನ್ನಿಧಾನ ಇದ್ದರೆ ಹತ್ತಿರದಲ್ಲಿ, ಅಲ್ಲಿ ಗುರು ನರಸಿಂಹ ಕ್ಷೇತ್ರ ಇದೆಯಲ್ಲ, ಅಲ್ಲಿಗೆ ಪ್ರತಿ ಗುರುವಾರ ಅಲ್ಲಿಗೆ ಕರ್ಕೊಂಡು ಹೋಗಿ ಆ ಸ್ವಾಮಿಗೆ ಒಂದು ವಿಶೇಷ ಸೇವೆ, ಮಹಾಸೇವೆ, ಮಹಾಪೂಜೆ ಏನಾದರೂ ಮಾಡಿಸಿ, ಅದು ನಿರಂತರವಾಗಿ ಮಾಡಿ. ಅದು ತುಂಬ ಸಹಾಯ ಆಗುತ್ತೆ. ಒಂದು 6 ತಿಂಗಳುಗಳ ಕಾಲ ನಿರಂತರವಾಗಿ ಪ್ರತಿ ಗುರುವಾರವೋ ಅಥವಾ ಪ್ರತಿ ಶನಿವಾರವೋ ಹೋಗಿ ಬನ್ನಿ, ಅದು ತುಂಬ ಸಹಾಯ ಮಾಡಿರುತ್ತೆ. ನೋಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಬೆಂಗಳೂರಿಂದ ಮಾಲ್ತೇಶ್. ಇವರು ಹುಟ್ಟಿದ ದಿನಾಂಕ 28/6/1997, ಹುಟ್ಟಿದ ಸಮಯ 5:45 AM. ಇವರ ಪ್ರಶ್ನೆ ಉದ್ಯೋಗ ಮತ್ತು ಹಣಕಾಸಿನ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ. ಮಾಲತೇಶ್ ಅವರ ಪ್ರಶ್ನೆ ಅದು ಉದ್ಯೋಗಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಇದು ಮಿಥುನ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮಗೆ ನೀಚ ಸ್ಥಾನದಲ್ಲಿದ್ದಾನೆ, ಬಲಹೀನನಾಗಿದ್ದಾನೆ, ಮತ್ತು ಚಂದ್ರ ಶನೈಶ್ಚರರು ಸೇರಿದ್ದಾರಲ್ಲಿ. ನಿಮ್ಮ ಜಾತಕದಲ್ಲಿರೋ ಬಲ ಅಂದರೆ ಬುಧಾದಿತ್ಯ ಯೋಗ. ಲಗ್ನದಲ್ಲಿರ್ತಕ್ಕಂಥ ಬುಧ ಮತ್ತು ರವಿ, ಆದರೆ ಬುಧ ಮತ್ತು ಮೌಢ್ಯನಾಗಿದ್ದಾನೆ. ಸ್ವಲ್ಪ ಗ್ರಹಗಳು ಚೆನ್ನಾಗಿದೆ, ಒಳಗೆ ಹೋದರೆ ಚೆನ್ನಾಗಿಲ್ಲ, ಹಾಗಾಗಿದೆ. ನೋಡ್ಲಿಕ್ಕೆ ಮೇಲ್ನೋಟಕ್ಕೆ ಚೆನ್ನಾಗಿರುತ್ತೆ, ತೆಂಗಿನಕಾಯಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ, ಒಡೆದ ಮೇಲೆ ಹಾಗಿದೆ ಪರಿಸ್ಥಿತಿ. ಇದಕ್ಕೆ ಪರಿಹಾರ ನೋಡೋಣ. ಈಗ ಶುಕ್ರ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ಬೇರೆ ನಡೀತಾ ಇದೆ, ಮುಂದೆ ಗುರು ಬೇರೆ ಶುರುವಾಗುತ್ತೆ. ಹೀಗಾಗಿ ತಪ್ಪದೇ ನೋಡಿಪ್ಪ, ಹತ್ತಿರದಲ್ಲಿ ಯಾವುದಾದ್ರು ಈಶ್ವರ ಸನ್ನಿಧಾನ ಇದ್ದರೆ ಈಶ್ವರನಿಗೆ ಪ್ರತಿ ಭಾನುವಾರ ಈಶ್ವರನಿಗೆ ಒಂದು ರುದ್ರಾಭಿಷೇಕ ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ. ಇದು ತುಂಬ ವಿಶಿಷ್ಟವಾದ ಫಲ ತಂದು ಕೊಡುತ್ತೆ. ತಪ್ಪದೆ ಪ್ರತಿ ಭಾನುವಾರ ನೀವು ಒಂದು 5 ವರ್ಷ ನಿರಂತರವಾಗಿ ಇದೊಂದು ತಪಸ್ಸು ಆ ಥರ ಮಾಡಬೇಕು. ಕೆಲವೊಮ್ಮೆ ನಮಗೆ ತೊಡಕಿದ್ದಾಗ ನಾವು ಭಗವದ್ ಆರಾಧನೆ ನಿರಂತರವಾಗಿ ಮಾಡಬೇಕಾಗುತ್ತೆ.
ಅದಕ್ಕೆ ನಾವು ಬೇಸರಿಸ್ಕೋಬಾರ್ದು. ನನಗೆ ದೇವ್ರ ಮೇಲೆ ಆಸೆ ಇದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಮಾಡ್ತಾಯಿದ್ರೆ ಮತ್ತಷ್ಟು ಪಾತಾಳಕ್ಕೆ ಹೋಗ್ತೀವಿ. ನಾವು ಬರುತ್ತೆ, ನಾವು ಭಗವಂತನಿಗೆ ಏನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ನಿಮ್ಮ ಸಮಯ ಮೀಸಲಿಡಿ, ಪ್ರತಿ ಭಾನುವಾರ ಹೋಗಿ ಬನ್ನಿ, ರುದ್ರಾಭಿಷೇಕ ಮಾಡಿಸಿ, ಸರಿ ಹೋಗುತ್ತೆ. ನಿರಂತರವಾಗಿ ಮಾಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಮೈಸೂರಿಂದ ಕಾರ್ತಿಕ್ ಅಂತ. ಇವರು ಹುಟ್ಟಿದ ದಿನಾಂಕ 18/9/1986, ಹುಟ್ಟಿದ ಸಮಯ 5:45 AM. ಇವರ ಪ್ರಶ್ನೆ ಉದ್ಯೋಗ ಮತ್ತು ಮದುವೆಯ ಬಗ್ಗೆ ತಿಳಿಸ್ಕೊಡಿ ಅಂತ. ಕಾರ್ತಿಕ್ ಅವರ ಪ್ರಶ್ನೆ ವಿವಾಹ ಮತ್ತು ಉದ್ಯೋಗ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಸಿಂಹ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ಶುಕ್ರ ನಿಮ್ಮ ಜಾತಕದಲ್ಲಿ ತೃತೀಯದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಪ್ರಸ್ತುತ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಒಂದು ಕಾಲ ನಡೀತಾ ಇದೆ. ಬುಧ ದಶೆಯಲ್ಲಿ ಶನೈಶ್ಚರ ನಡೀತಾ ಇದೆ. ಶನೈಶ್ಚರ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಹೀಗಾಗಿ ಶತ್ರು ಕ್ಷೇತ್ರದಲ್ಲಿದ್ದಾಗ ದ್ವಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಗ್ರಹಗಳಿಗೆ ಶತ್ರು ಕ್ಷೇತ್ರಗಳನ್ನು ಸೇರಿಬಿಟ್ಟಾಗ ಆ ಫಲ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ. ಇವನೇ ಸಪ್ತಮಾಧಿಪತಿಯೂ ಆಗಿದ್ದಾನೆ ಶನೈಶ್ಚರ. ಹೀಗಾಗಿ ಸಪ್ತಮ ಸ್ಥಾನದಲ್ಲಿ ಗುರುಚಂದ್ರರು ಬೇರೆ ಇದೆ. ವ್ಯಯಾಧಿಪತಿ ಚಂದ್ರ ಸೇರಿದ್ದಾನೆ, ಅಷ್ಟಮಾಧಿಪತಿ ಗುರು ಸೇರಿದ್ದಾನೆ. ಸ್ವಲ್ಪ ಕ್ಲಿಷ್ಟವಾದ ಜಟಿಲವಾದ ಕಗ್ಗಂಟಾಗಿಬಿಟ್ಟಿದೆ. ಅದನ್ನು ಬಿಡಿಸ್ಕೊಳ್ಳೋದು ಗ್ರಹಾರಾಧನೆಯಿಂದ ಆಗುತ್ತೆ. ಗ್ರಹಾರಾಧನೆ ಮಾಡಿ. ಮತ್ತು ನಾನು ಪ್ರಾರಂಭದಲ್ಲಿ ಹೇಳಿನಲ್ಲ, ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವ ಅರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಾವೆಲ್ಲ ಅವರ ಆಕೆಯ ಮಕ್ಕಳೇ. ಹೀಗಾಗಿ ಪ್ರಾರ್ಥನೆ ಮಾಡಿದ್ರೆ ಹೆಣ್ಣು ಗಂಡು ಅನ್ನೋ ಭೇದ ಇಲ್ಲ. ಪ್ರಾರ್ಥನೆ ಅದು ಎಲ್ಲ ಹೋಗಿ ಆಕೆಗೆ ಸಲ್ಲುತ್ತೆ. ಯಾರೇ ಯಾವುದು ಸೂಕ್ತವೋ ಅದನ್ನು ಆಕೆ ಕರುಣಿಸ್ತಾಳೆ. ಹೀಗಾಗಿ ಶ್ರದ್ಧೆಯಿಂದ ಅದನ್ನು ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಈ ಮಂತ್ರವನ್ನು ಹೇಳ್ಕೊಳ್ಳಿ ಪ್ರತಿ ದಿವಸ. ವೃತ್ತಿಗೂ ಅಷ್ಟೇ, ಹತ್ತಿರದಲ್ಲಿ ಯಾವುದಾದ್ರು ಶನೈಶ್ಚರ ಸನ್ನಿಧಾನ ಇದ್ದರೆ ಶನೈಶ್ಚರನಿಗೆ ಪ್ರತಿ ಶನಿವಾರ ಅಲ್ಲಿ ರುದ್ರಾಭಿಷೇಕ ಮಾಡಿಸಿ. ಜೊತೆಗೆ ಈ ಅಮ್ಮನವರು ಪ್ರಾರ್ಥನೆ ಮಾಡಿ. ಇವೆರಡು ಮಾಡಿ, ನಿಮ್ಮ ಸಂಕಲ್ಪ ಈಡೇರಲಿ, ಆ ಭಗವತಿಯ ಕೃಪೆ ಆಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಆದಿತ್ಯ ಶೆಟ್ಟಿ ಮೈಸೂರಿಂದ. ಇವರು ಹುಟ್ಟಿದ ದಿನಾಂಕ 20/7/2004, ಹುಟ್ಟಿದ ಸಮಯ 1:05 AM. ಇವರ ಪ್ರಶ್ನೆ ಉದ್ಯೋಗ ಮತ್ತು ಮುಂದಿನ ಜೀವನದ ಬಗ್ಗೆ ತಿಳಿಸಿ ಅಂತ. ಆದಿತ್ಯ ಶೆಟ್ಟಿ ಅವರ ಪ್ರಶ್ನೆ ಉದ್ಯೋಗ ಮತ್ತು ಮುಂದೆ ಹೇಗಿದೆ ಅಂತ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಮೇಷಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಶನೈಶ್ಚರ ತೃತೀಯದಲ್ಲಿದ್ದಾನೆ. ತೃತೀಯ ಲಾಭಾಕ್ಷಗತೈ ಪಾಪಕೈ ಸುಖೀತು ಗರ್ಭೋ ರವಿಣ ನಿರೀಕ್ಷಿತ ಅಂತ ಒಂದು. ದ್ವಿತೀಯದಲ್ಲಿ ಶುಕ್ರನಿದ್ದಾನೆ, ಧನ ಸಮೃದ್ಧಿಯನ್ನು ಉಂಟು ಮಾಡಲಿಕ್ಕೆ. ಅಲ್ಲಿ ಧನವಾನ್ ಕಲಾತ್ಮವಾನ್ ಅಂತೆಲ್ಲ ಹೇಳಿದೆ. ಮತ್ತು ಕವಿರರ್ಥಗಃ ಕವಿಮನೆ ಅಂತೆಲ್ಲ ಹೇಳುತ್ತಲ್ಲಿ ಚೆನ್ನಾಗಿದೆ. ಮತ್ತು ಪಂಚಮದಲ್ಲಿ ಗುರು ಇರ್ತಕ್ಕಂಥದ್ದು. ಬುದ್ಧಿಸ್ಥಾನೇ ಶುಭಯತೆ ತೀವ್ರ ಬುದ್ಧಿಂ ನಿರ್ದೇಶೇತ ಅಂತ ಇದರ ಶುಭ ಫಲಗಳನ್ನು ಸೂಚನೆ ಮಾಡ್ತಾ ಇದ್ದಾವೆ ಎಲ್ಲ ಗ್ರಹಗಳು. ಪ್ರಸ್ತುತ ಶುಕ್ರನ ದಶೆಯೇ ನಡೀತಾ ಇದೆ. ಶುಕ್ರ ದಶೆಯಲ್ಲಿ ತಮಗೀಗ ಶನೈಶ್ಚರನ ಭಕ್ತಿ ನಡೀತಾ ಇದೆ. ಚೆನ್ನಾಗಿದೆಯಪ್ಪ, ಒಳ್ಳೆಯ ಕೆಲಸ, ಹಣ ಸಂಪಾದನೆ ಮತ್ತು ವಿವಾಹಕ್ಕೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಮುಂದೆ ಕೇತು ಶಾಂತಿಯನ್ನು ದಯವಿಟ್ಟು ಮಾಡಿಸಿ, ತಪ್ಪದೆ. ಕೇತು ಶಾಂತಿಯಿಂದ ಅನುಕೂಲ ಆಗುತ್ತೆ, ಆತಂಕ ಬೇಡ, ಚೆನ್ನಾಗಿದೆ, ಒಳ್ಳೆಯದಾಗಲಿ ತಮಗೆ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ವೃಷಭ ರಾಶಿಯಲ್ಲಿ ಬುಧಾದಿತ್ಯ ಯೋಗ ರವಿ ಬುಧರನ್ನು ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ಅಲ್ಲಿ ಗುರು ಶುಕ್ರ ಮತ್ತು ಚಂದ್ರನನ್ನು ಕಾಣ್ತಾ ಇದ್ದೀವಿ. ಈ ದಿವಸ ಕೇತು ಜೊತೆಗೆ ಮಾಂದಿ ಉದಯಾಗಿದೆ, ಅದು ಸಿಂಹ ರಾಶಿಯಲ್ಲಿ. ರಾಹುವನ್ನು ಕಾಣ್ತಾ ಇದ್ದೀವಿ, ಅದು ಕುಂಭ ರಾಶಿಯಲ್ಲಿ. ಮೀನ ರಾಶಿಯಲ್ಲಿ ಯಥಾ ಪ್ರಕಾರ ಶನೈಶ್ಚರ ಇದ್ದಾನೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರುತ್ತದೆ ಗಮನಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಸಹಾಯ ತುಂಬ ಚೆನ್ನಾಗಿದೆ. ಯಾರು ನಿರೀಕ್ಷೆ ಮಾಡದೆಯೇ ಸಹಾಯ ಸಿಕ್ಬಿಡ್ತಕ್ಕಂಥದ್ದು, ಆ ರೀತಿಯ ಒಂದು ಶುಭ ಫಲ ಕಾಣಬಹುದು. ಚೆನ್ನಾಗಿದೆ ಅದು. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳನ್ನು ಕಾಣ್ತೀರಾ. ಮುಖ್ಯವಾಗಿ ಧೈರ್ಯ, ಧೃತಿಶಕ್ತಿ, ಬಲ ಚೆನ್ನಾಗಿದೆ ಈ ದಿವಸ. ಕಷ್ಟವಾದದ್ದನ್ನು ಸುಲಭವಾಗಿ ಜಯಿಸ್ತಕ್ಕಂಥ ಒಂದು ಶಕ್ತಿ ಬಂದುಬಿಡುತ್ತೆ. ಹೊಸ ಆಲೋಚನೆಗಳು ಬರುತ್ತೆ. ನಿಮ್ಮಲ್ಲಿ ಏನು ಆಲಸ್ಯ ಅನ್ನೋದು ಇರಲ್ಲ ಈ ದಿವಸ. ಯಾವುದು ಕೊಡೋಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಮಾಡಿ ಮುಗಿಸೋಣತ್ಲಾಗೆ ಅಂತ ಆ ರೀತಿಯಲ್ಲಿರ್ತದೆ. ಚೆನ್ನಾಗಿದೆ, ತೊಂದರೆ ಇಲ್ಲ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಮನೆಯಲ್ಲಿ ಕುಟುಂಬದಲ್ಲಿ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಹೆಣ್ಣುಮಕ್ಕಳಿಗೆ ಆದಾಯ ನೋಡಿ, ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರಲ್ಲ ಈ ಹಳ್ಳಿಗಳಲ್ಲಿ, ಈ ಯಾವುದೋ ಒಂದು ಕರಕುಶಲ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು, ಬಟ್ಟೆಗೆ ನೀನು ಒಂದು ಅಲಂಕಾರ ಮಾಡ್ತಕ್ಕಂಥದ್ದು ಅಥವಾ ಮನೆಗೆ ಅಲಂಕಾರ ಸಾಧನಗಳು ಮಾಡ್ತಕ್ಕಂಥದ್ದು, ಇಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತಾ ಇದೆ.
ಮತ್ತು ಕೃಷಿಗೆ ಹೂವಿನ ವ್ಯಾಪಾರ ಆಗಿರಬಹುದು, ಹಣ್ಣಿನ ವ್ಯಾಪಾರ ಆಗಿರಬಹುದು, ಅವರಿಗೆಲ್ಲ ತುಂಬ ಚೆನ್ನಾಗಿದೆ. ಈ ಮನೆ ಮನೆಗೂ ರಸ್ತೆಗಳಿಗೂ ಹೋಗಿ ಮಾರ್ತಕ್ಕಂಥ ಈ ಹಣ್ಣಿನ ವ್ಯಾಪಾರಿಗಳಿಗೆ ತುಂಬ ಯಥೇಚ್ಛವಾದ ಲಾಭಗಳಿಗೆ ಅವಕಾಶ ಸೂಚಿಸ್ತಾ ಇದೆ ಈ ದಿವಸ. ಮತ್ತು ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಮತ್ತು ಈ ಮುಖ್ಯವಾಗಿ ಎಲ್ಲರೂ ಟ್ರೆಕ್ಕಿಂಗು ಮತ್ತೊಂದು ಇಂಥ ಕಡೆ ಇದ್ದರೆ ತುಂಬ ಜಾಗ್ರತೆ ಬೇಕು. ಜಾರು ಬಿದ್ದುಬಿಡೋದು, ಇನ್ನೇನು ತರ್ಚೋದು, ಗಾಯ, ಈ ಥರ ಸಾಧ್ಯತೆ ಇದೆ. ಹೃದ್ರೋಗ, ಹಾರ್ಟಿಗೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳನ್ನು ಸೂಚಿಸ್ತಾ ಇದೆ, ಹುಷಾರು ಈ ದಿವಸ. ಆರೋಗ್ಯದ ಕಡೆ ಗಮನ ಇರಲಿ. ಈ ಆದಿತ್ಯ ಹೃದಯ ತಪ್ಪದೆ ಹೇಳ್ಕೊಳ್ಳಿ, ಅದು ತುಂಬ ಸಹಾಯ ಮಾಡುತ್ತೆ. ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಈ ದಿವಸ ಸುಗ್ರಾಸ ಭೋಜನ, ಅಂದುಕೊಂಡು ಇಷ್ಟ ಭೋಜನ ಅಂತ ಏನು ಅಂದುಕೊಳ್ತಿರೋ ಅದು ಸಿಗ್ತಕ್ಕಂಥದ್ದು, ಆ ಊಟ ಮಾಡಿದ ಇವತ್ತು ಸಮೃದ್ಧವಾಗಿದೆಯಪ್ಪ ಅಂತ. ಮತ್ತು ಹಣಕಾಸಿಗೂ ಕೊರತೆ ಇಲ್ಲ ಈ ದಿವಸ. ಹಣ್ಣಿನ ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಿಗಳಿಗೆ, ಕೃಷಿ ಸಂಬಂಧಿ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಕೃಷಿಕರಿಗೂ ತುಂಬ ಚೆನ್ನಾಗಿದೆ. ಈ ತೆಂಗಿನಕಾಯಿಯು ಮತ್ತು ಬಹಳ ಮುಖ್ಯವಾಗಿ ಹೂವು, ಹಣ್ಣು, ಇಂಥ ವ್ಯಾಪಾರದಲ್ಲಿರ್ತಕ್ಕಂಥವ್ರು, ವಾಟರ್ ಸೋರ್ಸಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಇದು ಸ್ವಲ್ಪ ಭಯ, ಆತಂಕವನ್ನು ಸೂಚಿಸ್ತಾ ಇದೆ ಈ ದಿವಸ. ಹೀಗಾಗಿ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಪ್ರಾತಃ ಕಾಲದಲ್ಲಿ, ಈಗ ಅದೊಂದು ತುಂಬ ಸಹಾಯ ಆಗುತ್ತೆ. ವೃತ್ತಿಯಲ್ಲೆಲ್ಲ ತುಂಬ ಚೆನ್ನಾಗಿದೆ. ಆತಂಕ. ಇನ್ನು ಕರ್ಕಟಕ ರಾಶಿಯವರಿಗೆ ಬಲು ಅಲೆದಾಟ ಇರುತ್ತೆ ಈ ದಿವಸ. ಎಲ್ಲ ಹೋದೇ ಕೆಲಸ ಆಗಲಿಲ್ಲ, ಬರೀ ಅವ್ರು ಬಾ ಅಂದರು, ಇವ್ರು ಬಾ ಅಂದರು, ಮತ್ತೊಂದು ಕೆಲಸ ಆಗುತ್ತೆ ಅಂತ ಹೋಗೋದು, ನಿರೀಕ್ಷೆ ಇಟ್ಕೊಂಡು ಆಗದೆ ಹೋಗೋದು, ಆ ರೀತಿಯ ಒಂದು ಅಲೆದಾಟ ಸೂಚಿಸ್ತಾ ಇದೆ. ವೃತ್ತಿಯಲ್ಲಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಕೆಲಸ ಕಾರ್ಯಗಳಲ್ಲಿ ಸಹಾಯ ಸಹಕಾರ, ಅನುಕೂಲ, ಕೆಲಸ ಮಾಡಿ ಬೇಗ ಮುಗಿಸ್ದೆ, ಇದು ಚೆನ್ನಾಗಿದೆ. ಆದರೆ ಆತ್ಮೀಯರಿಗಾಗಿ ಓಡಾಟ ಮತ್ತೊಂದು ಅದು ಜಾಸ್ತಿ ಇರ್ತದೆ, ಅದು ಪರಿಶ್ರಮ ಇದೆ. ಓಡಾಟದಲ್ಲಿ ಏನೂ ವ್ಯತ್ಯಾಸ ಇಲ್ಲ, ಪರಿಶ್ರಮದಾಯಕವಾಗಿರುತ್ತೆ ಈ ದಿವಸ. ಮತ್ತು ಹಣಕಾಸು ಕಳ್ಕೊಳ್ತೀರ ಈ ದಿವಸ. ಮತ್ತು ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ, ಹೊತ್ತಿಗೆ ಸರಿಯಾಗಿ ತಿಂದೇ ಹೋಗ್ತೀರಾ, ಅಥವಾ ಇನ್ನೇನೋ ಒಂದು ಬೇರೆ ಕೆಲಸ ಮಾಡ್ತಾ ಇರ್ತೀರ, ಊಟ ತಿಂತೀರ, ಅದು ತಿಂದ ಹಾಗೆ ಅನಿಸಲ್ಲ, ಆ ರೀತಿಯ ತೊಡಕುಗಳನ್ನು ಸೂಚಿಸ್ತಾ ಇದೆ. ತಪ್ಪದೇ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ ಈ ದಿವಸ. ಇನ್ನು ಸಿಂಹರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಲಾಭ, ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು, ಒಳ್ಳೆಯ ಸಲಹೆ ಸಿಗ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆ. ಕೆಲಸದಲ್ಲೂ ಅಷ್ಟೇ ತುಂಬ ಸಹಾಯ ಸಹಕಾರ ತುಂಬ ಚೆನ್ನಾಗಿದೆ ಈ ದಿವಸ. ಅದೃಷ್ಟವೂ ಚೆನ್ನಾಗಿದೆ. ದೈವಾನುಕೂಲದಿಂದ ಸ್ವಲ್ಪ ಸಹಾಯ ಉಂಟಾಗುತ್ತೆ. ನೀವು ಸ್ವಲ್ಪ ಕೆಲಸ ಮಾಡಿದ್ರೆ ಹೆಚ್ಚಿನ ಫಲ ಬರೋದು, ಅದು ದೈವ, ಅದು ಉಂಟಾಗುತ್ತೆ ಈ ದಿವಸ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಈಶ್ವರನಿಗೆ ಅಭಿಷೇಕ ಮಾಡಿಸಿ. ಇನ್ನು ಕನ್ಯಾರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ತ್ರೀ ಪುರುಷರಿಗೆ ಪರಸ್ಪರ ಸಹಕಾರ ಮತ್ತು ಇಬ್ಬರಲ್ಲೂ ಒಂದು ಗೌರವ, ಪ್ರೀತಿ, ವಿಶ್ವಾಸಗಳು, ಈ ರೀತಿಯಲ್ಲಿ ಕೆಲಸದಲ್ಲಿ ಒಂದು ಮನ್ನಣೆ ಸಿಗ್ತಕ್ಕಂತಹ ಸಾಧ್ಯತೆ, ಪರಸ್ಪರ ಗೌರವ ಕೊಟ್ಟುಕೊಂಡು ಮನ್ನಣೆ ಸಿಗ್ತಕ್ಕಂಥ ಆ ರೀತಿಯ ಒಂದು ಸಾಧ್ಯತೆ ಇದೆ. ಮತ್ತು ಈ ದಿವಸ ಹೂವಿನ ವ್ಯಾಪಾರಿಗಳಿಗೆ ಚೆನ್ನಾಗಿದೆ, ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ಅಧ್ಯಯನ, ಸಂಶೋಧನೆ, ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಂಗಾತಿಯಲ್ಲೂ ಸಾಮರಸ್ಯ, ಅನ್ಯೋನ್ಯತೆ ಚೆನ್ನಾಗಿದೆ ಈ ದಿವಸ, ಸಂಶಯ ಇಲ್ಲ. ಈ ದಿವಸ ನಿಮಗೆ ಕಣ್ಣಿನ ಬಾಧೆ ಮತ್ತು ಕಾಲಿನ ಬಾಧೆ ಸೂಚಿಸ್ತಾ ಇದೆ. ಎಡಗಣ್ಣು ಅದರಲ್ಲೂ ತೊಂದರೆ ಆಗೋ ಸಾಧ್ಯತೆ ಇದೆ, ಹುಷಾರು. ಏಕೆ ನಾರಾಯಣ ಸ್ಮರಣೆ ಮಾಡಿ. ಇನ್ನು ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ, ವೃತ್ತಿಯಲ್ಲಿ ಸಹಕಾರಗಳು ಪರಸ್ಪರ ಕಠಿಣವಾದದ್ದು, ಕಷ್ಟ ಅನ್ನೋದು ಬಹಳ ಬೇಗ ಅನುಕೂಲ ಆಗುತ್ತೆ, ಯಾರ್ದೋ ಸಹಾಯದಿಂದ ಸಹಾಯವಾಗುತ್ತೆ, ಆ ರೀತಿಯಲ್ಲಿ ಚೆನ್ನಾಗಿದೆ. ದೇವಾಲಯ ದರ್ಶನ, ಕ್ಷೇತ್ರ ದರ್ಶನ, ಇನ್ಯಾವುದೋ ತೀರ್ಥಕ್ಷೇತ್ರವು ಮತ್ತೊಂದು, ಈ ರೀತಿಯಲ್ಲಿ ಹೋಗಿ ಬರ್ತಕ್ಕಂಥದ್ದು, ಆ ಥರದೊಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದು, ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಆದಾಯಕ್ಕೆ ಕೊರತೆ ಇಲ್ಲ, ಕೆಲಸ ಇಲ್ವಲ್ಲಪ್ಪ ಅನ್ನೋ ಥರ ಇಲ್ಲ, ಕೆಲಸ ಇದೆ, ಹಣ ಬರ್ತಾ ಇದೆ, ಕ್ಷೇತ್ರಕ್ಕೂ ಹೋದೆ, ಏನು ಮನಸ್ಸಿಗೆ ಅನಿಸುತ್ತೋ ಆ ರೀತಿಯ ಸಂತೋಷ. ಸಂಗಾತಿಯಲ್ಲೂ ಅಷ್ಟೇ ಪ್ರೀತಿ, ವಿಶ್ವಾಸ, ಅನ್ಯೋನ್ಯತೆ, ಅನುರಾಗ ಸಿದ್ಧಿ, ಇದೆಲ್ಲ ತುಂಬ ಚೆನ್ನಾಗಿದೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ಇರ್ತದೆ, ವಿಘ್ನಗಳು. ಕೆಲಸ ಆಗಲಿಲ್ಲಲ್ಲಪ್ಪ, ಇಷ್ಟೊತ್ತೂ ಮಾಡಿದೆ, ಮತ್ತು ಪುನಃ ಮಾಡಬೇಕಾದ ಪರಿಸ್ಥಿತಿ ಬಂತು, ಮಾಡಿದ ಕೆಲಸ ಎಲ್ಲ ವ್ಯರ್ಥ, ಈ ರೀತಿಯ ಸಾಧ್ಯತೆ ಸೂಚಿಸ್ತಾ ಇದೆ. ವಿಘ್ನ ಮತ್ತು ತೊಡಕು. ಉಳಿದ ಹಾಗೆ ಸಂಗಾತಿಯಿಂದ ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ಈ ದಿವಸ ಶತ್ರುಗಳ ಬಾಧೆ ಇರೋದಿಲ್ಲ, ಅದೆಲ್ಲ ನಿವಾರಣೆ ಮಾಡ್ಕೊಳ್ತೀರ. ಕೋರ್ಟ್ ಕಚೇರಿ ಇತ್ಯಾದಿ ಇದ್ದರೆ ಅವುಗಳ ಕೆಲಸಗಳೆಲ್ಲ ಬೇಗ ಮುಗಿದೋಗುತ್ತೆ, ಚೆನ್ನಾಗಿ ಅನುಕೂಲದ ರೀತಿಯಲ್ಲಿ ಆಗುತ್ತೆ ಈ ದಿವಸ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ದುಃಖ, ವ್ಯಥೆ ವಾತಾವರಣ ಇದೆ. ಹೀಗಾಗಿ ತಪ್ಪದೇ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಂಬಿಡಿ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ಈ ದಿವಸ. ತೃತೀಯ ತಿಥಿ ಬೇರೆ, ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ, ಸಹಕಾರ ಚೆನ್ನಾಗಿದೆ. ಸಂಗಾತಿಯಲ್ಲಿ ಸಾಮರಸ್ಯ, ಪ್ರೀತಿ, ವಿಶ್ವಾಸ ಚೆನ್ನಾಗಿದೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಸ್ನೇಹಿತರಿಂದ ಸಹಾಯ ಸಿಗುತ್ತೆ, ಮಕ್ಕಳಿಂದಲೂ ಸಹಾಯ ಚೆನ್ನಾಗಿದೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಇದೆ, ಈಶ್ವರನ ಆರಾಧನೆ ಮಾಡಿ. ಇನ್ನು
ಮಕರ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅನುಕೂಲದ ಲಕ್ಷಣ ಇದೆ. ಸ್ತ್ರೀಯರಿಗೆ ಸ್ವಲ್ಪ ವಿರೋಧಗಳು ಬರೋ ಸಾಧ್ಯತೆ ಸೂಚಿಸ್ತಾ ಇದೆ, ಹುಷಾರು. ಈ ದಿವಸ ನಿಮಗೆ ಅಪಮಾನ, ಸ್ವಲ್ಪ ಮಟ್ಟಿಗೆ ಆಪ್ತರಿಂದ ಒಂಥರ ದುಃಖ ವಾತಾವರಣ ಸೂಚಿಸ್ತಾ ಇದೆ. ಸೋಲು, ಏನೋ ಒಂದು ರೀತಿಯಲ್ಲಿ ಹಿನ್ನಡೆ ಆಯ್ತಲ್ಲ ಅಂತ ಅನಿಸುತ್ತೆ. ಆ ರೀತಿ ಒಂದು ಸಾಧ್ಯತೆ ಇದೆ. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಉಳಿದ ಹಾಗೆ ಸ್ನೇಹಿತರಿಂದ ತುಂಬ ಸಹಾಯ ಚೆನ್ನಾಗಿದೆ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲ ಲಕ್ಷಣ ಇದೆ. ಮತ್ತು ಹೊಸ ಪ್ರಯತ್ನಗಳಿಗೆ ದಾರಿ ಉಂಟಾಗುತ್ತೆ. ಮತ್ತು ಈ ದಿವಸ ಪಂಚಮದಲ್ಲಿ ಶುಭ ಗ್ರಹಗಳಿದ್ದಾವೆ, ಹೀಗಾಗಿ ಬುದ್ಧಿ ಚುರುಕಾಗಿರುತ್ತದೆ. ಮಕ್ಕಳಿಂದ ಪ್ರೀತಿ ವಿಶ್ವಾಸ ಗಳಿಸ್ತೀರಾ. ಹೈಯರ್ ಸ್ಟಡೀಸ್ ಅವರಿಗೆ ತುಂಬ ಚೆನ್ನಾಗಿದೆ. ಸಂಗಾತಿ ವಿಚಾರದಲ್ಲಿ ಮನಸ್ತಾಪ ಇದೆ, ಈ ದಿವಸ ಜಗಳ ಕಲಹ ಆ ಲಕ್ಷಣ ಇದೆ. ಹೀಗಾಗಿ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಒಂದು ರೀತಿಯಲ್ಲಿ ಸಮಾಧಾನಕರ ದಿವಸ, ಮನರಂಜನೆ, ಮನಸ್ಸಿಗೆ ಹಿತವಾದ ವಾತಾವರಣ, ಪ್ರಯಾಣದಲ್ಲಿ ಸೌಖ್ಯತೆ, ಇದೆಲ್ಲ ತುಂಬ ಚೆನ್ನಾಗಿದೆ. ಬಂಧುಗಳಲ್ಲಿ ಆತ್ಮೀಯರ ಜೊತೆಗೆ ಒಂದು ಒಡನಾಟ, ವೃತ್ತಿಯಲ್ಲೂ ಅಷ್ಟೇ, ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಈ ದಿವಸ ಸಹಕಾರಗಳು 2-3 ಜನದಿಂದ ಸಹಕಾರ ಸಿಗ್ತಕ್ಕಂತಹ ಸಾಧ್ಯತೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲೂ ಸಾಮರಸ್ಯ, ಪ್ರೀತಿ ವಿಶ್ವಾಸಗಳಿದ್ದಾವೆ. ಧನಲಾಭ ಚೆನ್ನಾಗಿದೆ. ಹೀಗಾಗಿ ಹಲವು ಬಗೆಯ ಶುಭ ಫಲಗಳಿದ್ದಾವೆ. ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳ್ಬಹುದಾದ ಮಂತ್ರ ಗಮನಿಸಿ. ಮಾತೃಮಂಡಲ ಸಂಯುಕ್ತ ಲಲಿತಾಯೇ ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ಸಂದೇಶಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.